ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಪುರಾಣ 5ನೇ ಅಧ್ಯಾಯಕ್ಕೆ ಸ್ವಾಗತ. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ವಸಿಷ್ಠ ಮಹರ್ಷಿಗಳು ಮುಂದುವರೆಸುತ್ತಾ, ಓ ಜನಕರಾಜ, ಅಜಾಮಿಲನನ್ನು ವಿಷ್ಣುಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ವಿಷ್ಣುದೂತರನ್ನು ಯಮದೂತರು ಹಿಂಬಾಲಿಸುತ್ತಾ ಹೋಗಿ, ನಮಗಿನ್ನೂ ಸಂದೇಹಗಳಿದೆ, ಅದನ್ನು ನಿವಾರಿಸಿ ಎಂದು ಕೇಳಿದರು. ಆಗ ವಿಷ್ಣುದೂತರು, ಓ ಯಮದೂತರೆ, ಹರಿ ಮತ್ತು ಹರನ ನಾಮಸ್ಮರಣೆ ಮಹಿಮೆಯ ಬಗ್ಗೆ ನಿಮಗೆ ತಿಳಿಯದೆ. ಅಗತ್ಯದ ಸಮಯದಲ್ಲಿ ಆ ದೇವದೇವನ ಸ್ಮರಣೆ ಸರ್ವ ಪಾಪಗಳನ್ನು ನಿವಾರಿಸುತ್ತದೆ. ಆದ್ದರಿಂದಲೇ ನಾವು ಅಜಾಮಿಲನನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದರು. ಅದಕ್ಕೆ ಯಮದೂತರು, ಓ ಮಹಾಪುರುಷರೇ, ಅಧರ್ಮ ವ್ಯಕ್ತಿ ಮಾಡುವ ಪಾಪಕೃತ್ಯಗಳಿಗೆ ತಕ್ಕ ದಂಡನೆ ವಿಧಿಸಬೇಕು. ತಂದೆ ತಾಯಿಯನ್ನು ದೂಷಿಸಿದವರು, ಶಾಸ್ತ್ರಗಳನ್ನು ಹೀಯಾಳಿಸಿದವರು, ಸಾಧು ಸಜ್ಜನರನ್ನು ಹಿಂಸಿಸಿದವರು, ಧನ ಧಾನ್ಯಗಳನ್ನು ದೋಚಿದವರು, ವ್ಯಭಿಚಾರ ಮಾಡಿದವರು, ಪೂಜೆ ವ್ರತ ಹೋಮ ದೇವರ ಆರಾಧನೆ ಮಾಡದವರು, ಹೆಚ್ಚು ಸುಳ್ಳು ಹೇಳುವವರು, ಬೇರೆಯವರನ್ನು ಮೋಸ ಮಾಡುವವರು, ಇತರೆ ಜೀವಿಗಳನ್ನು ಕೊಂದವರು, ಬಂಧು ಮಿತ್ರರನ್ನು ಮೋಸ ಮಾಡಿದವರು, ಅತಿಥಿಗಳನ್ನು ಅವಮಾನಿಸಿದವರು ಮುಂತಾದವರೆಲ್ಲರೂ ಪಾಪಿಗಳೇ ತಾನೆ. ಅಂತವರೆಲ್ಲರೂ ದಂಡನೆಗೆ ಅರ್ಹರೇ ತಾನೆ. ಅವರನ್ನು ದಂಡಿಸಲು ನರಕಲೋಕಕ್ಕೆ ಕರೆದುಕೊಂಡು ಹೋಗಬೇಕು ತಾನೆ. ಕುಲಭ್ರಷ್ಟ, ತಂದೆ ತಾಯಿಯ ಕಷ್ಟ ಸುಖ ನೋಡಿದವನು, ಧರ್ಮ ತಿಳಿಯದೆ ಕೇವಲ ಅಧರ್ಮ ಮಾಡಿದವನು, ಮಗಳ ಜೊತೆ ಸಂಬಂಧ ಇಟ್ಟುಕೊಂಡವನು, ಪ್ರಾಣಿಗಳನ್ನು ಬೇಟೆಯಾಡಿ ಕೊಂದವನು, ಇಂತಹ ಪರಮ ದುಷ್ಟ ನೀಚನಾದ ಅಜಾಮಿಲನನ್ನು ನೀವೇಕೆ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಯಮದೂತರು ಪ್ರಶ್ನಿಸಿದರು. ಅದಕ್ಕೆ ವಿಷ್ಣುದೂತರು, ಓ ಯಮದೂತರೆ, ಸತ್ಪುರುಷರು, ಪುಣ್ಯ ಕಾರ್ಯಗಳನ್ನು ಮಾಡಿದವರು, ಯಜ್ಞ ಯಾಗಾದಿಗಳನ್ನು ನಿರ್ವಹಿಸಿದವರು, ತಂದೆ ತಾಯಿಯ ಸೇವೆ ಮಾಡಿದವರು, ಹಿರಿಯರನ್ನು ಗೌರವಿಸಿದವರು, ದಾನ ಮಾಡಿದವರು, ಮೋಸ ಮಾಡದವರು, ಸತಿಪತಿ ಧರ್ಮಕ್ಕೆ ಬೆಲೆ ಕೊಟ್ಟವರು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಿದವರು, ಪೂಜೆ ವ್ರತ ಮಾಡಿದವರು, ಆಪತ್ತಿನಲ್ಲಿ ಇರುವವರನ್ನು ರಕ್ಷಿಸಿದವರು, ಪುಣ್ಯಾತ್ಮರು, ಇವರೆಲ್ಲರಿಗೂ ಕೂಡ ಸ್ವರ್ಗಲೋಕದಲ್ಲಿ ಜಾಗ ಸಿಗುತ್ತದೆ. ಯಾರ ಮನೆಯಲ್ಲಿ ಪೂಜೆಗಳು ಭಜನೆಗಳು ವ್ರತಗಳು ನಡೆಯುತ್ತದೋ ಅಂತವರಿಗೆ ಪುಣ್ಯ ಬರುತ್ತದೆ, ಅವರಿಗೆ ಪಾಪಗಳು ಅಂಟುವುದಿಲ್ಲ. ಯಾರು ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುತ್ತಾರೋ, ಯಾರು ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾರೋ ಅಂತವರು ನರಕಲೋಕಕ್ಕೆ ಹೋಗುವುದಿಲ್ಲ, ಪುಣ್ಯ ಲೋಕ ಪಡೆಯುತ್ತಾರೆ. ಪಾಪ ಪುಣ್ಯಗಳಿಗೆ ಸಂಬಂಧಿಸಿದ ವಿಶೇಷವಾದ ಒಂದು ಮಾಹಿತಿ ಕೊಡುತ್ತೇವೆ ಕೇಳಿ. ರುದ್ರಾಕ್ಷಿ ಧರಿಸಿದಷ್ಟು ಮಾತ್ರಕ್ಕೆ, ನೀತಿ ಹೇಳಿದಷ್ಟು ಮಾತ್ರಕ್ಕೆ, ಕಾಟಾಚಾರಕ್ಕೆ ಪೂಜೆ ಮಾಡಿದಷ್ಟು ಮಾತ್ರಕ್ಕೆ, ಇಷ್ಟವಿಲ್ಲದೆ ದಾನ ಮಾಡಿದ ಮಾತ್ರಕ್ಕೆ ಅವರು ಪುಣ್ಯಾತ್ಮರು ಆಗುವುದಿಲ್ಲ. ಅವರು ಪುಣ್ಯಕ್ಕೆ ಎಂದೂ ಕೂಡ ಅರ್ಹರಲ್ಲ. ಸರಿ ತಪ್ಪು ಗಮನಿಸದೆ, ನಾವು ಯಾರು, ನಮ್ಮ ಪ್ರವರ್ತನೆ ಹೇಗಿದೆ ಎಂದು ನೋಡದೆ ದುಷ್ಟತನದಿಂದ ನೀತಿ ತಪ್ಪಿದ ಬದುಕು ನಡೆಸುವವರು, ತಿಳಿದು ಅಥವಾ ತಿಳಿಯದೆ ವ್ಯಕ್ತಿಗತವಾಗಿ ಹರಿಹರ ಸಂಕೀರ್ತನೆ ಮಾಡಿದರೆ, ಅಗತ್ಯದ ಕಾಲದಲ್ಲಿ ಇಷ್ಟ ದೇವರ ನಾಮಸ್ಮರಣೆ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗಿ ಪುಣ್ಯಾತ್ಮರಾಗುತ್ತಾರೆ, ದೇವರ ಸನ್ನಿಧಿ ಪಡೆಯುತ್ತಾರೆ. ಅಂತವನೇ ಈ ಅಜಾಮಿಲ. ಕುಲಭ್ರಷ್ಟನಾದರೂ, ಧರ್ಮ ತಪ್ಪಿದವನಾದರೂ, ಕ್ರೂರಿಯಾದರೂ, ದಯೆ ದಾಕ್ಷಿಣ್ಯ ಶೀಲ ಇಲ್ಲದವನಾದರೂ, ತನ್ನ ನೆಚ್ಚಿನ ಮಗನಿಗೆ ಶ್ರೀಹರಿಯ ಹೆಸರನ್ನಿಟ್ಟು ಯಾವಾಗಲೂ ನಾರಾಯಣ ನಾರಾಯಣ ಎಂದು ಕರೆಯುತ್ತಾ, ಅಗತ್ಯವಿದ್ದಾಗ ನಾರಾಯಣ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡ. ಆ ಕಾರಣದಿಂದ ಸಕಲ ದೋಷಗಳು ನಿವಾರಣೆಯಾಗಿ ಶ್ರೀಹರಿಯ ಕೃಪೆಗೆ ಪಾತ್ರನಾಗಿದ್ದಾನೆ. ಶ್ರೀ ಮಹಾವಿಷ್ಣುವಿನ ಶರಣು ಬೇಡಿದವನಾಗಿದ್ದಾನೆ, ಮೋಕ್ಷಕ್ಕೆ ಅರ್ಹನಾಗಿದ್ದಾನೆ. ಆದ್ದರಿಂದಲೇ ಇವನನ್ನು ನಮ್ಮ ಜೊತೆ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿ ಅಜಾಮಿಲನನ್ನು ಕರೆದುಕೊಂಡು ಮಾಯವಾದರು. ಇವರಿಬ್ಬರ ಮಧ್ಯೆ ನಡೆದ ಸಂಭಾಷಣೆಯನ್ನು ಅಜಾಮಿಲ ಕೂಡ ಕೇಳಿಸಿಕೊಂಡ. ಅವನ ಬಗ್ಗೆ ಅವನಿಗೆ ಆಶ್ಚರ್ಯವಾಯಿತು. ಸಂತೋಷದಿಂದ ಕುಣಿದಾಡಿದ. ನಿಂದನೆಗಳಿಗೆ ಗುರಿಯಾಗಿಸುವ ನಿಕೃಷ್ಟ ಪಾಪಗಳನ್ನು ಮಾಡಿದವನು ನಾನು. ಒಂದು ಒಳ್ಳೆ ಬುದ್ಧಿ ಕೂಡ ಇಲ್ಲದವನು. ಪಾಪಿಯಾದ ನಾನು ನರಕಲೋಕದಲ್ಲಿ ಅನೇಕ ಚಿತ್ರ ಹಿಂಸೆಗಳನ್ನು ಅನುಭವಿಸಬೇಕಾಗಿತ್ತು. ಆದರೆ
ಅಗತ್ಯವಿರುವ ಸಮಯದಲ್ಲಿ ನಾರಾಯಣ ಎಂದು ನನ್ನ ಮಗನನ್ನು ಕರೆಯುವ ಮೂಲಕ ದೇವರ ನಾಮಸ್ಮರಣೆಯಿಂದ ಸಕಲ ಪಾಪಗಳನ್ನು ನಿವಾರಿಸಿಕೊಂಡು ಶ್ರೀಹರಿ ಸನ್ನಿಧಿ ಪಡೆಯಬಲ್ಲ ಪುಣ್ಯಾತ್ಮನಾದೆ. ಕುಲಹೀನ ಮಹಿಳೆಯ ಜೊತೆ ಸಂಸಾರ ಮಾಡಿ ಧರ್ಮ ಅಧರ್ಮಗಳನ್ನು ಮರೆತ ನಿಕೃಷ್ಟ ನಾನು. ನನ್ನ ಮಗನಿಗೆ ನಾರಾಯಣ ಎಂದು ಹೆಸರಿಡುವ ಬುದ್ಧಿ ನನಗೆ ಎಲ್ಲಿಂದ ಬಂದಿತೋ ತಿಳಿಯದು. ಯಾವ ಪೂರ್ವಜನ್ಮದ ಫಲದಿಂದಲೋ ಶ್ರೀಹರಿಯ ನಾಮವನ್ನು ನನ್ನ ಮಗನಿಗೆ ಇಡಬೇಕನಿಸಿ ನಾರಾಯಣ ಎಂದು ಹೆಸರಿಟ್ಟೆ ಎಂದು ಖುಷಿ ಪಟ್ಟ ಎಂದು ವಸಿಷ್ಠ ಮಹರ್ಷಿ ಜನಕ ಮಹಾರಾಜನಿಗೆ ಹೇಳಿದರು. ಆಗ ಜನಕ ಮಹಾರಾಜ, ಮಹರ್ಷಿಗಳೇ, ಅಜಾಮಿಲನ ಸಂದೇಹ ನಿಜ. ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದಿಂದಲೇ ಅವನಿಗೆ ತನ್ನ ಮಗನಿಗೆ ನಾರಾಯಣ ಎಂದು ಹೆಸರಿಡಬೇಕನಿಸಿತು. ಅಜಾಮಿಲನ ಪೂರ್ವಜನ್ಮದ ಕಥೆಯನ್ನು ಕೂಡ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ವಸಿಷ್ಠ ಮಹರ್ಷಿ, ಜನಕ ಮಹಾರಾಜ, ಆ ದಿನದಂದು ವಿಷ್ಣುದೂತರು ಅಜಾಮಿಲನನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದ ನಂತರ ಯಮದೂತರು ಯಮಲೋಕಕ್ಕೆ ಹೋಗಿ ನಡೆದ ಸಂಘಟನೆಯನ್ನು ಯಮದೇವರಿಗೆ ವಿವರಿಸಿದರು. ಆಗ ಯಮದೇವರು ಪರಿಸ್ಥಿತಿಗಳನ್ನು ತಿಳಿದುಕೊಂಡು ಶಾಂತರಾಗಿ, ಯಾರು ಎಂತಹ ಪಾಪಿಯಾದರೂ ಹರಿಹರ ನಾಮಸ್ಮರಣೆ ಮಾಡಿದರೆ ಅವರ ಪಾಪಗಳೆಲ್ಲವೂ ಭಸ್ಮವಾಗುತ್ತದೆ. ಅವರನ್ನು ಶಿಕ್ಷಿಸುವ ಅಧಿಕಾರ ನಮಗೆ ಇರುವುದಿಲ್ಲ. ಅಜಾಮಿಲನ ಪೂರ್ವಜನ್ಮದ ಕಥೆ ಹೇಳುತ್ತೇನೆ ಕೇಳಿ. ಪೂರ್ವಜನ್ಮದಲ್ಲಿ ಅಜಾಮಿಲ ಸೌರಾಷ್ಟ್ರ ದೇಶದಲ್ಲಿ ಪಂಡಿತನ ಕುಟುಂಬದಲ್ಲಿ ಜನಿಸಿದ್ದ. ಬೆಳೆದು ದೊಡ್ಡವನಾದ ಮೇಲೆ ಆಲಯದ ಪೂಜಾರಿಯಾಗಿ ಕೆಲಸಕ್ಕೆ ಸೇರಿಕೊಂಡ. ಅಲ್ಲಿ ಬರುತ್ತಿದ್ದ ದಕ್ಷಿಣೆಗಳು, ಪ್ರಸಾದಗಳು, ಕಾಣಿಕೆಗಳನ್ನು ಕಳ್ಳತನ ಮಾಡುತ್ತಿದ್ದ. ಕ್ರಮೇಣ ಆಚಾರಗಳ ಮೇಲೆ ಶ್ರದ್ಧೆ ಇಡುವುದು ಬಿಟ್ಟುಬಿಟ್ಟ. ದೇವಾಲಯದ ಪವಿತ್ರತೆ ಹಾಗೂ ಪರಿಶುದ್ಧತೆಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ. ಅವನಿಗೊಂದು ಹೆಣ್ಣಿನ ಪರಿಚಯವಾಯಿತು. ಅವಳ ಗಂಡ ಸೌಮ್ಯ ಮನಸ್ಸಿನ ಸಂಪನ್ನ ವ್ಯಕ್ತಿತ್ವ ಹೊಂದಿದವನು. ಆ ಗ್ರಾಮದಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪೂಜೆಗಳು, ಶುಭ ಕಾರ್ಯಗಳು, ಪಿತೃಪಕ್ಷಗಳು ಮುಂತಾದವುಗಳನ್ನು ಮಾಡುತ್ತಾ ಹೆಂಡತಿಯನ್ನು ಪೋಷಿಸುತ್ತಿದ್ದ. ಆದರೆ ಅಜಾಮಿಲನ ಸಂಗ ಮಾಡಿದ ಆ ಹೆಣ್ಣಿಗೆ ಗಂಡನ ಮೇಲೆ ಪ್ರೀತಿ ಕಡಿಮೆಯಾಯಿತು. ಒಂದು ದಿನ ಅವಳ ಗಂಡ ಪಕ್ಕದ ಊರಿನಲ್ಲಿ ಒಂದು ಶುಭ ಕಾರ್ಯ ಆಚರಿಸಿ ಅವರು ಕೊಟ್ಟ ಕಾಣಿಕೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ದಣಿದು ಮನೆಗೆ ಬಂದ. ಹೆಂಡತಿಯನ್ನು ನೀರು ಕೊಡು ಎಂದು ಕೇಳಿದ. ಅವಳು ನೀರು ಕೊಡಲಿಲ್ಲವಲ್ಲ, ಉತ್ತರ ಕೂಡ ಕೊಡದೆ ಮುಖ ತಿರುಗಿಸಿಕೊಂಡು ಹೋದಳು. ಇದರಿಂದ ಆ ಬ್ರಾಹ್ಮಣ ಕೋಪಗೊಂಡು ಹೆಂಡತಿಯನ್ನು ಕೋಲಿನಿಂದ ಹೊಡೆದ. ಅವಳಿಗೂ ಕೋಪ ಬಂದು ಆ ಕೋಲನ್ನು ಕಿತ್ತುಕೊಂಡು ಗಂಡನಿಗೆ ಹೊಡೆದಳು. ಅವಮಾನ ಸಹಿಸಲಾಗದೆ ಆ ಬ್ರಾಹ್ಮಣ ಮನೆ ಬಿಟ್ಟು ಹೊರಟು ಹೋದ. ಕಾಮವಾಂಛೆಯನ್ನು ತಡೆಯಲಾರದ ಆ ಹೆಣ್ಣು ಒಂದು ದಿನ ರಾತ್ರಿ ಸುಂದರವಾಗಿ ಅಲಂಕರಿಸಿಕೊಂಡು ಮನೆಯಾಚೆ ನಿಂತುಕೊಂಡು ಆ ಹಾದಿಯಲ್ಲಿ ಹೋಗುವ ಒಬ್ಬ ಪುರುಷನನ್ನು ಕರೆದು ನನ್ನ ಕೋರಿಕೆ ಈಡೇರಿಸು ಎಂದು ಕೇಳಿದಳು. ಆದರೆ ಆತ ನಿರಾಕರಿಸುತ್ತಾ, ನಾನು ರಸಿಕನೇ ಇರಬಹುದು, ಆದರೆ ನೀನೋರ್ವ ಬ್ರಾಹ್ಮಣ ಮಹಿಳೆ, ನಿನ್ನ ಜೊತೆ ಸಾಂಗತ್ಯ ಒಳ್ಳೆಯದಲ್ಲ, ಇದು ಪಾಪಕ್ಕೆ ಕಾರಣವಾಗುತ್ತದೆ, ಗಂಡನಿಗೆ ಮೋಸ ಮಾಡುವುದು ನಿನಗೆ ಒಳ್ಳೆಯದಲ್ಲ ಎಂದು ಬುದ್ಧಿ ಮಾತು ಹೇಳಿದ. ಆದರೂ ಅವಳು ಕೇಳದೆ ಅವನ ಮೈ ಮೇಲೆ ಬಿದ್ದ ಕಾರಣ ಕೋಪಗೊಂಡ ಅವನು ಅವಳಿಗೆ 2 ಏಟು ಹೊಡೆದು ಅಲ್ಲಿಂದ ಹೊರಟು ಹೋದ. ಅವಮಾನದಿಂದ ನೊಂದುಕೊಂಡ ಅವಳು ಅಲ್ಲಿಂದ ಶಿವಾಲಯಕ್ಕೆ ಹೋಗಿ ಅಲ್ಲಿ ಅವಳ ಪ್ರಿಯಕರನಾದ ಅಜಾಮಿಲನನ್ನು ನೋಡಿ ಅವನ ಜೊತೆ ಅವಳ ಕೋರಿಕೆ ಈಡೇರಿಸಿಕೊಂಡಳು. ಆದರೆ ಮಾರನೆಯ ದಿನ ಇದ್ದಕ್ಕಿದ್ದಂತೆ ಅವಳಿಗೆ ಜ್ಞಾನೋದಯವಾಯಿತು. ಅವಳಿಗೆ ಬುದ್ಧಿ ಹೇಳಿದ ಆ ವ್ಯಕ್ತಿಯ ಮಾತುಗಳು ನೆನಪಾಗಿ ಅಜಾಮಿಲನೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದು ನೆನೆಸಿಕೊಂಡು ನಾಚಿಕೆ ಹಾಗೂ ತುಂಬಾನೇ ದುಃಖಿತಳಾದಳು. ಗಂಡನ ಮೇಲೆ ಮತ್ತೆ ಪ್ರೀತಿ ಗೌರವ ಬಂದು ಅವನನ್ನು ಹುಡುಕಿಕೊಂಡು ಮತ್ತೆ ಮನೆಗೆ ಕರೆತಂದು ಅವನ ಜೊತೆಯೇ ಸಂತೋಷವಾಗಿ ಜೀವನ ಮಾಡಿದಳು. ಕೆಲ ಕಾಲದ ನಂತರ ಆ ಶಿವಾಲಯದ ಪೂಜಾರಿಯಾಗಿದ್ದ ಅಜಾಮಿಲ ಮೃತಪಟ್ಟ. ರೌರವಾದಿ ನರಕಗಳನ್ನೆಲ್ಲ ಅನುಭವಿಸಿ ಅಜಾಮಿಲನಾಗಿ ಜನ್ಮ ಪಡೆದ. ಆ ಬ್ರಾಹ್ಮಣ ಮಹಿಳೆ ಕೂಡ ಮೃತಪಟ್ಟು ನರಕ ಬಾಧೆಗಳನ್ನು ಅನುಭವಿಸಿ ಮುಂದಿನ ಜನ್ಮದಲ್ಲಿ ಕನ್ಯಾಕುಬ್ಜ ದೇಶದಲ್ಲಿ ಶೂದ್ರ ಕುಲದಲ್ಲಿ ಜನಿಸಿದಳು. ಅವಳು ಹುಟ್ಟಿದಾಗ ಅವಳ ಜಾತಕ ತೋರಿಸಿದ ತಂದೆಗೆ ಮಗಳಿಂದಲೇ ಅವನಿಗೆ ಗಂಡಾಂತರ ಹಾಗೂ ಕಷ್ಟಗಳು ಎಂದು ತಿಳಿಯಿತು. ಹಾಗಾಗಿ ಹುಟ್ಟಿದ್ದ ಹಸುಗೂಸನ್ನು ಕಸದ ತೊಟ್ಟಿಯಲ್ಲಿ ಎಸೆದು ಬಿಟ್ಟ. ಆ ಮಗುವನ್ನು ಒಬ್ಬ ಬ್ರಾಹ್ಮಣ ಮನೆಗೆ ತಂದು ಬೆಳೆಸಿದ. ಬ್ರಾಹ್ಮಣನ ಮನೆಯಲ್ಲಿ ಬೆಳೆದ ಕಾರಣ
ಅವಳು ಕೂಡ ದೈವಭಕ್ತಿಯನ್ನು ಬೆಳೆಸಿಕೊಂಡಳು. ಪೂರ್ವ ಜನ್ಮಗಳಲ್ಲಿ ಮಾಡಿದಂತ ಪಾಪಗಳು ದೇವರ ನಾಮಸ್ಮರಣೆಯಿಂದ ಹೊರಟು ಹೋಗುತ್ತದೆ. ಆದ್ದರಿಂದಲೇ ಅಜಾಮಿಲನನ್ನು ನರಕಕ್ಕೆ ಕರೆದುಕೊಂಡು ಹೋಗುವ ಸ್ಥಿತಿ ಬರಲಿಲ್ಲ. ಓ ಜನಕ ಮಹಾರಾಜ, ಶ್ರೀಹರಿಯನ್ನು ಪೂಜಿಸುವುದರಿಂದ, ಅವರ ನಾಮಸ್ಮರಣೆ ಮಾಡುವುದರಿಂದ, ಭಕ್ತಿಯಿಂದ ಅವರನ್ನು ಕೀರ್ತಿಸುವುದರಿಂದ ಪಾಪಗಳು ನಶಿಸುತ್ತವೆ. ಮನಸ್ಸು ನಿರ್ಮಲವಾಗಿ ಇಟ್ಟುಕೊಂಡು ಯಾವ ಬೇರೆ ಯೋಚನೆಗಳು ಇಲ್ಲದೆ ಶ್ರೀಹರಿಯನ್ನು ಧ್ಯಾನಿಸುವುದಕ್ಕಿಂತಲೂ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ. ಮುಕ್ತಿ ಹಾಗೂ ಮೋಕ್ಷಕ್ಕೆ ಹರಿನಾಮಸ್ಮರಣೆ ದಿವ್ಯ ಸಾಧನೆ ಅಂದರು ವಸಿಷ್ಠ ಮಹರ್ಷಿ. ಇಲ್ಲಿಗೆ ಕಾರ್ತಿಕ ಪುರಾಣ 5ನೇ ಅಧ್ಯಾಯ ಸಮಾಪ್ತಿ. ನಾಳೆ ಕಾರ್ತಿಕ ಪುರಾಣ 6ನೇ ಅಧ್ಯಾಯದೊಂದಿಗೆ ಪುನಃ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.